ಪ್ರಿಲಿಮಿನರಿ ತಯಾರಿ ಮಾಡೋಕ್ಕೆ ಜೊತೆಗೆ ನಾವು ಮೇನ್ಸ್ ಪರೀಕ್ಷೆಯಲ್ಲಿ ಏನು ಹೋಗ್ತೀವಿ ಅನ್ನೋದನ್ನು ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋದು, ಇವತ್ತೇ ಸೆಲೆಕ್ಟ್ ಮಾಡಬೇಕು. ಮೊನ್ನೆ ನಿಮಗೊಂದು ಕತೆ ಹೇಳ್ತೀನಿ. ನಮ್ಮ ಮನೆಗೆ ನನ್ನ ಸಲಹೆ ಕೇಳ್ಕೊಂಡು ಒಂದು ಯುವತಿ ಬಂದಿದ್ಳು. ಅವಳು ಈಗ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಿದ್ದಾಳೆ. ಯಾಕಮ್ಮ ಬಂದೆ? ಸರ್, ನಿಮ್ಮಿಂದ ನನಗೆ ಸಹಾಯ ಬೇಕು. ಏನು ಬೇಕು? ನಾನು ಸಿವಿಲ್ ಸರ್ವಿಸ್ ಅಪಿಯರ್ ಆಗ್ತೀನಿ. ಯಾವ ವರ್ಷ ಅಪಿಯರ್ ಆಗ್ತೀಯಮ್ಮ? ಡಿಗ್ರಿ ಆದಮೇಲೆ ಅಪಿಯರ್ ಆಗ್ತೀನಿ. ಮತ್ತು ಈಗ ಡಿಗ್ರಿ ಆಗಿದೆಯಾ? ಇಲ್ಲ, ನಾನು ಈಗಿಂದನೇ ತಯಾರು ಮಾಡ್ತೀನಿ. ಅಂದರೆ ನೀನು ಆಪ್ಷನಲ್ಲಿ ಏನು ತೊಗೋಬೇಕು ಅಂತ ಮಾಡಿದ್ಯಾ? ಮಾಡಿದ್ದೀನಿ. ಅವಳು ಏನು ಮಾಡಿದ್ಲು ಅಂದರೆ ಆಪ್ಷನಲ್ ಪೊಲಿಟಿಕಲ್ ಸೈನ್ಸ್ ತೊಗೋಬೇಕು ಅಂತ ತೀರ್ಮಾನ 2 ವರ್ಷದ ಹಿಂದೆ ಮಾಡಿ BA ಡಿಗ್ರಿಗೆ ಹೋಗೋವಲ್ಲೇ ಪೊಲಿಟಿಕಲ್ ಸೈನ್ಸ್ ತೊಗೊಂಡಿದ್ದಾಳೆ. ಅಂದರೆ ಅವಳ ದೂರದೃಷ್ಟಿ ನೋಡಿ. ಅಂದರೆ ಆವಾಗ ನಾವು ಅದು ಓದಿದ್ರೆ ಮುಂದೆ ನನಗೆ ಅನುಕೂಲ ಆಗುತ್ತೆ. ಸೊ ನನಗೆ ಸಿವಿಲ್ ಸರ್ವೀಸಲ್ಲಿ ಯಾವುದು ಬೇಕೋ ಸಬ್ಜೆಕ್ಟು, ಆ ಸಬ್ಜೆಕ್ಟ್ ತಕ್ಕಂಗೆ ಇದು ಓದ್ತಾ ಹೋಗೋದು. ಸೊ ಅದನ್ನು ತೊಗೊಂಡ್ಳು. ಹಾಗೆ ನೀವು ಮುಂದೆ ಏನಾಗಬೇಕು ಅಂತ ಇವಾಗಲೇ ತೀರ್ಮಾನ ಮಾಡೋದು ಮೊದಲೇ ತೀರ್ಮಾನ ಮಾಡಬೇಕು. ಆ ತೀರ್ಮಾನ ಮಾಡಿದ ನಂತರ ಆ ಸಬ್ಜೆಕ್ಟ್ ಚೂಸ್ ಮಾಡಿದ ನಂತರ ಅದಕ್ಕೆ ತಕ್ಕಂಗೆ ಓದಬೇಕು. ಪುಸ್ತಕದ ಬದನೆಕಾಯಿ ಆಗಿ ಅಂತ ಹೇಳಲ್ಲ. ಯಾಕೆಂದರೆ ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲ್ಲಬೇಕಾದ್ರೆ ಉತ್ತಮ ಆರೋಗ್ಯ ಇರಬೇಕು. ಉತ್ತಮ ಆರೋಗ್ಯ ಇರಬೇಕಾದ್ರೆ ಆಟ ಪಾಠಗಳಲ್ಲಿ ನೀವು ಭಾಗವಹಿಸಬೇಕು. ನಾನು ಎಲ್ರಿಗೂ ಏನು ಹೇಳೋದು ಅಂದರೆ, ನೀನು ಮನೆಯಲ್ಲಿ ರೂಮಲ್ಲಿ ಬಾಗಿಲು ಹಾಕ್ಕೊಂಡು 10 ಗಂಟೆ ಓದಬೇಡ. ದಿನಾಗಲೂ 1 ಗಂಟೆ ಹೊರಗಡೆ ಹೋಗು. ಹೊರಗಡೆ ಬೇರೆಯವ್ರ ಜೊತೆ ಆಟ ಆಡು. ನಿಂದು ಒಂದು ದೇಹಕ್ಕೆ ಶ್ರಮ ಇರಬೇಕು. ನಮ್ಮ ದೇಹ ಕೂತಿರಕ್ಕೆ ಮಾಡಿಲ್ಲ. ಚಲನೆ ಅಂದರೆ ದೇಹ ಚಲನೆ ಮಾಡ್ತಾ ಇರಬೇಕು. ಹಾಗದು ಮಾಡು. ಪ್ರತಿ ದಿವಸ 1 ಅವರ್ ಅಂದರೆ 9ನೇ ಸ್ಟ್ಯಾಂಡರ್ಡಿಂದ 1 ಗಂಟೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತಲೇ ಇಟ್ಬಿಡಿ.